ನಾವು ನಮ್ಮ ಎಸ್ ಸಿ ಸರ್ವೆ ಅಥವಾ ನಾವು ಶೆಡ್ಯೂಲ್ ಕಾಸ್ಟ್ ಸರ್ವೆ ಮಾಡುವಾಗ ಅದರಲ್ಲಿ ಆನ್ ಆ್ಯನ್ ಆ್ಯಾವ್ರೇಜ್ ವಿ ವರ್ ಗೆಟಿಂಗ್ ಓನ್ಲಿ ಅರೌಂಡ್ 3000 ಪೀಪಲ್ 3500 ಪೀಪಲ್ ಓನ್ಲಿ ಹ್ಯಾಡ್ ಕಮ್ ಫಾರ್ ದ ಸರ್ವೆ. ಸೊ ಇರ್ತಕ್ಕಂಥ ಸಮಸ್ಯೆಗಳು ನಮ್ಮ ಪ್ರಕಾರ ಸ್ವಲ್ಪ ಸಮಸ್ಯೆಗಳು ಇದ್ದೇ, ಕೆಲವು ಜನರಿಗೆ ಅವರ ಜಾಗ ಏನು ಕೇಳಿದ್ದಾರೆ ಸಿಕ್ಕಲ್ಲ. ಇದರಲ್ಲಿ ಸಮಸ್ಯೆ ಏನಂದರೆ ಎಲ್ಲರೂ ಸ್ವಲ್ಪ ಇರ್ತಕ್ಕಂಥ ಆವಾಸ ಮಾಡಿದ ಅಥವಾ ಅವರ ಮನೆ ಏನಿದೆ ಅದು ಎಲ್ಲ ವೆಸ್ಟ್ನಲ್ಲಿ ಅಥವಾ ವಿಜಯನಗರ ಗೋವಿಂದರಾಜನಗರ ಆಚೆ ಕಡೆ ಇರುವಾಗ ಅವರೇನು ಹೇಳ್ತಾರೆ, ನಮಗೆ ಮಹದೇವಪುರದಲ್ಲಿ ನಮಗೆ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾಯಿದ್ರು. ಆದರೆ ಮಹದೇವಪುರದಲ್ಲಿ ಸಹ ಕೆಲಸ ಮಾಡೋರು ಬೇಕಾಗ್ತದೆ, ಬೊಮ್ಮನಹಳ್ಳಿನಲ್ಲಿ ಸಹ ಕೆಲಸ ಮಾಡೋರು ಬೇಕಾಗ್ತದೆ. ಅದಕ್ಕೆ ನಾವು ಹೇಗೆ ಅದನ್ನು ಮಾಡ್ಬೋದು ಅಂತ ಹೇಳಿ ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಬಹುತೇಕ ಎಲ್ಲರನ್ನ ಅವರ ಚಾಯ್ಸಸ್ ತಗೊಂಡು ಅವರ ಆಧಾರದ ಮೇಲೆ ನಾವು ಕೊಟ್ಟಿದ್ದೀವಿ, ಅದು ಸಮಸ್ಯೆ. ಬಟ್ ಇದು ಇದ್ದರೂ ಸಹ ಎಲ್ಲ ಅಧಿಕಾರಿಗಳು ಯಾರು ಡೆಪ್ಯೂಟೇಷನ್ ಮಾಡಿದ್ದಾರೆ ಕೆಲಸಕ್ಕೆ ಭಾಳಷ್ಟು ಕ್ಲೋಸ್ ಟು 80 to 90% ಅವರು ಈಗಾಗಲೇ ಅವರ ಪಾಯಿಂಟ್ ಆಫ್ ಅಲೋಕೇಶನ್ ಎಲ್ಲಿ ಕೆಲಸ ಮಾಡಲಿಕ್ಕೆ ಹಚ್ಚಿದ್ದೇವೆ ಅಲ್ಲಿನೇ ಕೆಲಸ ಮಾಡ್ತಾಯಿದ್ದೀವಿ. ಸರ್, SC/ST ಸಮೀಕ್ಷೆಗೆ ಹೋಲಿಕೆ ಮಾಡೋಕ್ಕಾಗುತ್ತೆ, ಯಾಕಂದರೆ ಅಲ್ಲಿ ಅದು ಬೇಗ ಆಗ್ತಿದ್ರು, ಯಾರು SC/ST ಇದ್ದಾರೋ ಅಲ್ಲಿ ಮಾತ್ರ ಆಗ್ತಿತ್ತು. ಆಯ್ತಮ್ಮ, ಇದು ಈ ಥರ ಐ ಅಂಡರ್ಸ್ಟ್ಯಾಂಡ್. ಅದಕ್ಕೆ 3 ಪಟ್ಟು ಜಾಸ್ತಿ ಇದೆ. ಅದನ್ನು ನೋಡಿಕೊಂಡೇ ನಾವು ಜಾಸ್ತಿ ಜನರನ್ನು ಸಹ ಸರ್ಕಾರ ಅನುಮೋದನೆ ತಗೊಂಡು ಅವರನ್ನು ಕೆಲಸಕ್ಕೆ ನಾವು ಇಟ್ಟಿದ್ದೇವೆ. ಖಂಡಿತ ಎಲ್ಲರೂ ನಾವು ಫೀಡ್ಬ್ಯಾಕ್ ತಗೊಂಡ ಪ್ರಕಾರ ಎಲ್ಲರೂ ಈಗ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಸಮಸ್ಯೆಗಳು ಫಸ್ಟ್ 2 ಡೇಸ್ನಲ್ಲಿ ವಿ ಆಲ್ವೇಸ್ ಆ್ಯಂಟಿಸಿಪೇಟೆಡ್ ಈ ಕೆಲವುದರಲ್ಲಿ ಸ್ವಲ್ಪ ದೇ ಹ್ಯಾವ್ ಟು ಗೆಟ್ ಫೆಮಿಲಿಯರ್ ವಿತ್ ಕಟ್ ಇಟ್ 1 ನಿಮಿಷ ಲೈವ್ ಇಲ್ಲಲ್ಲ ಸರ್. ಓಕೆ, ಅಗೇನ್ ವಿಲಾಸ್ ಕಟ್ ಅಗೇನ್ ಅಂತ ನೀಡು. ಹಾಂ, ನೀವು ಹೇಳಿದ ಪ್ರಕಾರ ಸೊ ಫಸ್ಟ್ ಲೆಟ್ ಮಿ ಸೇ ಸರ್ವೇನಲ್ಲಿ ನಮ್ಮ ಪ್ರಕಾರ ಮೊದಲನೇ 2 ದಿವಸ ಸ್ವಲ್ಪ ಎಲ್ಲ ಸಮಸ್ಯೆಗಳು ಖಂಡಿತ ಬರ್ತವೆ. ಒಂದು, ಅವರಿಗೆ ಅವರು ಕೊಟ್ಟಂಥ ಜಾಗ ಸ್ವಲ್ಪ ಗೊತ್ತಾಗಬೇಕು. ನಮ್ಮ ಅಧಿಕಾರಿಗಳು ಅವರು ಏನು ಆದೇಶ ಕೊಡ್ತಾರೆ ಅದು ನೋಡಬೇಕಾಗ್ತದೆ. ಮತ್ತು ಖಂಡಿತ ಇಷ್ಟು ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಮಾಡುವಾಗ ನಾವು ಸಹ ಲಿಸ್ಟೆಲ್ಲ ತೊಗೊಂಡ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡುವಾಗ ಸ್ವಲ್ಪ ಬೇಗನೆ ಮಾಡಿದರೂ ಸಹ ಸಮಸ್ಯೆಗಳು ನಮ್ಮ ಕಡೆಯಿಂದ ಸಹ ಸ್ವಲ್ಪ ತಪ್ಪಾಗಿ ಆಗುತ್ತದೆ. ಅದೆಲ್ಲ ಸರಿಪಡಿಸಲಿಕ್ಕೆ 1 ದಿನ ಬೇಕೇ ಬೇಕು. ವಿ ಆರ್ ಆ್ಯಂಟಿಸಿಪೇಟೆಡ್ ದಟ್ ಇಟ್ ವಿಲ್ ಟೇಕ್ ಆಫ್ ಫ್ರಮ್ ಟುಡೇ. ಖಂಡಿತ ಸರ್ವೆ ಬೇಗನೆ ನಡೀತದೆ. ಈಗಾಗಲೇ 1,42,000 ಸರ್ವೆಗಳು ಮನೆಗಳ ಸಮೀಕ್ಷೆ ಆಗಿಬಿಟ್ಟಿದೆ. ಈಗ ಮಲ್ಲೇಶ್ವರ IBP ಸೆಂಟ್ರಲ್ಲಿ ಕೆಲವರು ಗಲಾಟೆ ಮಾಡ್ತಾ ಇದ್ದಾರೆ, 100ಕ್ಕೆ ಎಷ್ಟು ಜನ ಶಿಕ್ಷಕರು. ಹಾಂ, ಅವರದ್ದು ಏನು ಸಮಸ್ಯೆ ಇದೆ ನಿಜ ಇರ್ಬೋದು. ಅದು ಅವರಿಗೆ ಸಹ ಅವರು ಏನು ಸರ್ವೆ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ಹೇಳಿ ಅವರು ಪ್ರಯತ್ನ ಖಂಡಿತ ಅವರದ್ದು ರೆಪ್ರೆಸೆಂಟೇಷನ್ ಕೊಡಬೇಕು. ಅದಕ್ಕೆ ಒಂದು ಸೀನಿಯರ್ ಅಧಿಕಾರಿಗಳು ಅದನ್ನೆಲ್ಲ ತಗೊಂಡು ಏನೆಲ್ಲ ಅದನ್ನು ಸುಧಾರಣೆ ಮಾಡಲಿಕ್ಕೆ ಅವಕಾಶ ಇದೆ ಖಂಡಿತ ಪ್ರಯತ್ನ ಮಾಡಿ. 2 ದಿನ ಆದರೂ ಸಮೀಕ್ಷೆಗೆ ಹಾಜರಾಗಿಲ್ದೇ ಇರೋದು, ಅಂದರೆ ಇವತ್ತಿಗೆ 3ನೇ ದಿನ, ಸಾಕಷ್ಟು ಜನ ಇನ್ನೂ ಕೂಡ ಸಮೀಕ್ಷೆಗೆ ಹಾಜರಾಗಿಲ್ಲ. ಅವರಿಗೆ ಏನು ಆದೇಶ ಕೊಡ್ತೀವಿ? ನಾವು ಕಟ್ಟಿಸಿ ಯಾರೆಲ್ಲ ಅವರಿಗೆ ಸಮಸ್ಯೆಗಳಿವೆ ಅವರು ಖಂಡಿತ ನಮಗೆ ರೆಪ್ರೆಸೆಂಟೇಷನ್ ಕೊಟ್ಟರೂ ಸಹ ಅವರ ರೆಪ್ರೆಸೆಂಟೇಷನ್ಸನ್ನ ನೋಡಿಕೊಂಡು ನಾವು ತೀರ್ಮಾನ ಮಾಡಬೇಕು. ಈಗಾಗಲೇ 2,000ಕ್ಕಿಂತ ಮೇಲ್ಪಟ್ಟು ಜನರನ್ನು ನಾವು ಎಕ್ಸೆಂಪ್ಷನ್ ಕೊಟ್ಟಿದ್ದೇವೆ. ಯಾಕಂದರೆ ಮಕ್ಕಳಿರ್ಬೋದು, ಚಿಕ್ಕ ಮಕ್ಕಳಿರ್ಬೋದು, ಅಥವಾ ದೇ ಆರ್ ಪ್ರೆಗ್ನೆಂಟ್, ಅಥವಾ ಅವರದ್ದು ಮನೆಯಲ್ಲಿ ಏನಾದರೂ ಸಮಸ್ಯೆ ಇದೆ, ಅಥವಾ ಬೇರೆ ಇಲಾಖೆ ಅವರು ಲೈಕ್ ನಮಗೆ ಡಿಪ್ಲಾಯ್ ಮಾಡಿಟ್ಟಿದ್ದೀರಿ ಮಾತ್ರ ಅವರು ಫ್ರಂಟ್ ಲೈನ್ ವರ್ಕರ್ಸ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಆ ಥರ ಜನರೆಲ್ಲ ನಾವು ಬಿಡಲೇಬೇಕಾಗ್ತದೆ. ಅದು ಖಂಡಿತ ನಾವು 2,000ಕ್ಕಿಂತ ಮೇಲ್ಪಟ್ಟು ಜನರಿಗೆ ನಾವು ಈಗಾಗಲೇ ಎಕ್ಸೆಂಪ್ಷನ್ ಕೊಟ್ಟಿದ್ದೀವಿ. ಸರ್, ಪ್ರಮುಖವಾಗಿ ಯಾರು ಕೆಲಸಕ್ಕೆ ಬಂದಿಲ್ಲ, ವಿಶೇಷವಾಗಿ ನಾವು ಈಗಾಗಲೇ ನಮ್ಮ ಕಡೆಯಿಂದ ಪತ್ರ ಹೋಗ್ತಾ ಇದೆ, ಯಾರು ಕೆಲಸಕ್ಕೆ ಹಾಜರಾಗಿಲ್ಲ, ನಮ್ಮ ಹಾಜರಾತಿ ಸಿಕ್ಕಲಾರದೆ ಅವರಿಗೆ ಸಂಬಂಧಪಟ್ಟ ಕಚೇರಿ ಮುಖ್ಯಸ್ಥರು ಅವರ ಮೇಲೆ ಅವರಿಗೆ ಸ್ಯಾಲ್ರಿ ಸಹ ನಮ್ಮ ಹಾಜರಾತಿ ತಗೊಂಡು ಕೊಡಬೇಕು ಅಂತ ಹೇಳಿ ಸಹ ನಾವು ಕೊಡ್ತಾ ಇದ್ದೀವಿ. ಇದುವರೆಗೆ ಯಾರೋ ಸಸ್ಪೆಂಡ್ ಮಾಡಿದ್ದೀರಾ ಸರ್? ಬರದೇ ಸಸ್ಪೆಂಡ್ ಎಲ್ಲ ಮಾಡಿದ್ದೀರಾ? ಸಸ್ಪೆನ್ಷನ್ ಮಾಡಲಿಕ್ಕೆ ನಾವು ಎಲ್ಲರದ್ದು ನಾವು ನೋಡಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಕೆಲವು ಜನರು ನಾವು ನಮ್ಮ ಆಫೀಸಿಗೆ ಬಂದಿದ್ದಾರೆ, ನಾವು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೆ, ಅದರಲ್ಲಿ ತೀರ್ಮಾನ ಆಗಬೇಕು ಅಂತ ಕೇಳ್ಕೊಂಡಾಗಿರ್ಬೋದು. ಕೆಲವು ಜನರು ಪ್ರತಿ ಸರಿ ಏನು ಡ್ಯೂಟಿ ಕೊಡ್ತಾರೆ, ಯಾರು ಕಡ್ಡಾಯ ಡ್ಯೂಟಿ ಕೊಟ್ಟು ಅವರದ್ದು ಸರಿಯಾಗಿ ಯಾಕೆ ಬಂದಿಲ್ಲ ಅಂತ ಹೇಳಿ ನಮಗೆ ಖಚಿತ ಕಂಡಿದ್ದೆ, ನಾವು ಖಂಡಿತ ಅವರ ಮೇಲೆ ಆ್ಯಕ್ಷನ್ ತಗೊಳ್ತಾ ಇದ್ದೇವೆ. ದೇರ್ ಆರ್ ಸಮ್ ಪೀಪಲ್ ಹೂ
ಡೋಂಟ್ ವರ್ಕ್ ಈವನ್ ದೋ ದೇ ಆರ್ ಹ್ಯಾವಿಂಗ್ ಆಲ್ ರೀಸನ್ಸ್ ಟು ವರ್ಕ್. ಆ ಥರ ಯಾರಾದರೂ ಇದ್ದುಬಿಟ್ರೆ ಖಂಡಿತ ಅವರ ಮೇಲೆ ಕ್ರಮ ತಗೊಳ್ತೇವೆ. ನಾವು ಈಗಾಗಲೇ ಡೀಟೇಲ್ಸ್ ಪಡ್ಕೊಳ್ತಾ ಇದ್ದೀವಿ. ನಾವು ಅದರ ಬೇಗನೆ ಕೆಲಸ ಮಾಡ್ತೀವಿ. ಸರ್, 8ನೇ ತಾರೀಕಿಂದ ಶಾಲೆಗಳು ಓಪನ್ ಆಗ್ತಿವೆ. ಶಿಕ್ಷಕರಿಗೆ ಒಂದು ರೀತಿ ತಲೆನೋವು ಶುರುವಾಗಿದೆ. ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಅಲ್ಲಿ ಅಬ್ಸೆಂಟ್ ಆಗುತ್ತೆ. ಇಲ್ಲಿ ಬಂದಿಲ್ಲ ಅಂದರೆ ನೀವು ನೋಟಿಸ್ ಕೊಡ್ತೀರಾ, ಅವ್ರಿಗೆ ಹೆಂಗೆ ಸರ್? ಸದ್ಯಕ್ಕೆ ಸರ್ಕಾರದ ನಿರ್ದೇಶನ ಸರ್ವೆ ಮುಗಿಸ್ಬೇಕು ಅಂತ ಹೇಳಿ ಕ್ಲಿಯರ್ ಕಟ್ ಆಗಿದೆ. ಆ ನಿರ್ದೇಶನ ಅದರ ಆಧಾರದ ಮೇಲೆ ಸರ್, ನೀವೇ ಹೇಳ್ದಂಗೆ 15 ದಿವಸದಲ್ಲೇ ನೀವು ಸರ್ವೆ ಮುಗಿಸ್ತೀವಿ ಅಂತ ಹೇಳ್ತಿದ್ದೀರಾ. ಆದರೆ ನಿನ್ನೆ ನಿನ್ನೆ 2 ದಿನದಲ್ಲಿ ಕೇವಲ 1 ಲಕ್ಷ ಮನೆ, ಇನ್ನೂ 32 ಲಕ್ಷ ಮನೆ ಇದೆ. ಸೊ ಹೇಗೆ ಇಂಪ್ರೂವ್ ಅವರ್ ಸ್ಪೀಡ್ ಖಂಡಿತ ಮಾಡ್ತೀವಿ. ಸರ್, ಕೆಲವು ಕಡೆ ಮಕ್ಕಳನ್ನ ಬಳಸ್ಕೊತಾ ಇದ್ದಾರೆ ಸರ್ ಸರ್ವೆಗೆ. ಚಿಕ್ಕಲ್ಸಂದ್ರ ವಾರ್ಡಲ್ಲಿ ಮಕ್ಕಳು ಬಳಸ್ಕೊಂಡಿದ್ದಾರೆ, 7ನೇ ಕ್ಲಾಸ್ ಮಕ್ಕಳು. ನಮಗೆ ಡೀಟೇಲ್ಸ್ ಗೊತ್ತಿಲ್ಲ ಏನು ಯಾವ ರೀತಿಯಲ್ಲಿ ಆಗಿದೆ. ಬಟ್ ಆ್ಯಸ್ ಸಚ್ ನಮಗೆ ಏನಾದರೂ ಕಂಪ್ಲೇಂಟ್ ಬಂದಿಲ್ಲ. ಖಂಡಿತ ಇದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಸರ್, ಇವಾಗ ವಾರ್ಡ್ ವಿಂಗಡಣೆ ಮಾಡಿ ಅದಕ್ಕೆ ಅಬ್ಜೆಕ್ಷನ್ ನೋಟಿಫಿಕೇಶನ್ ಬಿಟ್ಟಿದ್ದೀರಾ. ಅದರಲ್ಲಿ ಸಿಕ್ಕಾಬಟ್ಟೆ ಕನ್ನಡನೇ ಮಿಸ್ಟೇಕ್ಸ್ ಇದೆ. ಅಂದರೆ ವಾರ್ಡ್ಗಳ ಹೆಸರುಗಳೇ ಬದಲಾವಣೆ ಆಗಿದೆ. ಅದಕ್ಕೆ ನಾವು ಅಬ್ಜೆಕ್ಷನ್ಸಿಗೆ ಕೊಟ್ಟಿದ್ದೇವೆ. ಅಬ್ಜೆಕ್ಷನ್ ಬಂದ ತಕ್ಷಣ ನಾವು ಅದನ್ನು ಸರಿಪಡಿಸ್ತೀವಿ. ಸರ್, ಆದರೆ ಹೇಳ್ತಿರೋದು ಕನ್ನಡಕ್ಕೆ ಕಗ್ಗೋಲೆ ಮಾಡ್ದಂಗೆ ಆಗಿದೆ. ಅಂದರೆ ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ತುಂಬ ಮಿಸ್ಟೇಕ್ಸ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಕೆಲಸ ಒತ್ತಡದಲ್ಲಿ ನಾವು ಮಾಡುವಾಗ ಲಾಸ್ಟ್ ಮಿನಿಟ್ನಲ್ಲಿ ಸ್ವಲ್ಪ ಎಡಿಟಿಂಗ್ನಲ್ಲಿ ಖಂಡಿತ ತಪ್ಪಾಗಿರ್ಬೋದು. ಚಳ್ಳಕೆರೆ ಎಲ್ಲ ಚೆಲ್ಲಕೆರೆ ಮಾಡಿದ್ದೀರಾ. ನಾವು ಅದಕ್ಕೆ ಖಂಡಿತ ಅಬ್ಜೆಕ್ಷನ್ ಬಂದ ತಕ್ಷಣ ಅಥವಾ ನೀವೇ ಹೇಳಿದ್ದೀರಿ, ನಾವು ಇನ್ನೊಂದ್ಸರಿ ಅದನ್ನು ವೀಕ್ಷಣೆ ಮಾಡಿಬಿಟ್ಟು ಅದನ್ನು ಸರಿಪಡಿಸ್ತೀವಿ. ಸರ್, ಗುಂಡಿಗಳದ್ದು ಎಲ್ಲಿಗೆ ಬಂತು ಸರ್? ಇನ್ನು ಎಷ್ಟು ಗುಂಡಿಗಳು ಬಾಕಿ ಇದೆ? ಗುಂಡಿಗಳು ಈಗ ಸ್ವಲ್ಪ ಮಳೆ ಬೀಳ್ತಾ ಇದೆ. ಮಳೆ ರಾಯದು ಸ್ವಲ್ಪ ಇದೆ ನಮಗೆ. ದಟ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಬ್ಯಾಂಗ್ಳೂರ್ ಆಲ್ವೇಸ್ ರಿಕ್ವೈರ್ ಗುಡ್ ರೈನ್ಸ್. ಆದರೂ ಸಹ ಈ ಸ್ಥಿತಿನಲ್ಲಿ ನೋಡುವಾಗ ನಾವು ಅದರ ಅನುಗುಣವಾಗಿ ನಾವು ಹೇಗೆ ಕೆಲಸ ಮಾಡಬೇಕು ನೋಡಿ. ಎಷ್ಟು ಗುಂಡಿಗಳು ಬಾಕಿ ಇದೆ ಸರ್ ಮುಚ್ಚುವಂತೆ? ಒಂದು 2,500ಕ್ಕಿಂತ ಮೇಲ್ಪಟ್ಟು ಇದ್ದೇ ಇದೆ. ಓಕೆ. ಅದಕ್ಕಿಂತ ಜಾಸ್ತಿ ಇನ್ನೂ ಬಂದಿರ್ಬೋದು ಸರ್, ನನಗೆ ಹೇಳಲಿಕ್ಕಾಗಲ್ಲ. ಸೊ ಐ ಕ್ಯಾನ್ ನೆವರ್ ಸೇ ದ್ಯಾಟ್ ಇಟ್ ಈಸ್ ಐ ವುಡ್ ಸೇ ಮೋರ್ ದೆನ್ 3,000, ನಾಟ್ ಇವನ್ 2,500, ಮೋರ್ ದೆನ್ 3,000 ಆರ್ ದೇರ್. ಸರ್, ಅಂದರೆ ಈಗ ಅಧಿಕಾರಿಗಳು ಹೇಳ್ತಾ ಇರೋ ಪ್ರಕಾರ ಎಲ್ಲರೂ ಕೂಡ ಇದರಲ್ಲಿ ಬ್ಯುಸಿಯಾಗಿರ್ತಾರೆ, ಸಮೀಕ್ಷೆಯಲ್ಲಿ ಬ್ಯುಸಿಯಾಗಿರೋದ್ರಿಂದ ಗುಂಡಿ ಮುಚ್ಚ ಕೂಡ ತೊಂದರೆ ಆಗ್ತಾ ಇದೆ, ಮತ್ತಷ್ಟು ಗುಂಡಿಗಳು ಹೆಚ್ಚಾಗ್ಬೋದು ಅಂತ. ಸೊ ಜನರ ಪರಿಸ್ಥಿತಿ ಈಗ ನಮ್ಮ ಧ್ಯೇಯ ಈ ಸರ್ವೆ ಬೇಗ ಮುಗಿಸ್ಲಿಕ್ಕಿದೆ. ನಾವು ಅದರ ಒಳಗೆ ಫಸ್ಟ್ 3 ದಿವಸ ಈ ವಾರ ಸ್ವಲ್ಪ ಅದರ ಯಾಕಂದರೆ ಮೊದಲಿನ ವಾರ ನಮಗೆ ಈ ದಸರಾ ಹಬ್ಬ ಇತ್ತು. ಅದಕ್ಕೆ ಜನರು ಹಬ್ಬ ಸಹ ನಾವು ಹಬ್ಬ ಟೈಮ್ನಲ್ಲಿ ಸಹ ನಾವು ಅವರಿಗೆ ಕೆಲಸ ತಗೊಳ್ಳೋದು ಸ್ವಲ್ಪ ಕಷ್ಟ ಸಾಧ್ಯ ಅಂತ ಹೇಳಿಬಿಟ್ಟು ಈಗ ಚಾಲನೆ ಕೊಟ್ಟಿದ್ದೀವಿ. ಇದನ್ನು ಮುಗಿಸ್ಲಿಕ್ಕೆ ಈಗಾಗಲೇ ನಾವು ಪ್ರಥಮ ಧ್ಯೇಯ ಇದೆ. ಅದು ಖಂಡಿತ ಮಾಡ್ತೀವಿ. ಸರ್, ಮಳೆಗಾಲ, ಮರಗಳು ಬೀಳ್ತಾನೆ ಇದೆ. ಇವತ್ತು ಕೂಡ ನಿನ್ನೆ ಇವತ್ತು ಒಂದು ಕಡೆ ಕಾಂಪೌಂಡ್ ಬಿದ್ದಿದೆ. ನಿನ್ನೆ ಒಂದು ಪಾಲ್ಕಿ ಡೆತ್ ಆಗಿದೆ. ಏನು ಕ್ರಮ ಕೈಗೊಳ್ಳಿ? ನಾವು ಇದರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಇದರ ಬಗ್ಗೆ ಏನು ಮಾಡಲಿಕ್ಕಾಗ್ತದೆ. ಆಲ್ ಲೋ ಲೈಯಿಂಗ್ ಟ್ರೀಸ್ ಬಿದ್ದುಬಿಟ್ರೆ ಕಷ್ಟ. ಬ್ರಾಂಚಸ್ ಬಿದ್ದಿದ್ರೆ ಅದನ್ನು ಕಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆ್ಯಂಡ್ ಐ ವಿಲ್ ಟೆಲ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ನೊಂದು ಸರಿ ಸಮೀಕ್ಷೆ ಮಾಡಿ ಎಲ್ಲಿ ನಮಗೆ ಈ ಥರ ಸಮಸ್ಯೆ ಆಗಲಿಕ್ಕೆ ಚಾನ್ಸಸ್ ಇದೆ ಅದನ್ನು ನಿವಾರಣೆ ಮಾಡಲಿಕ್ಕೆ. ಸರ್, ವೀಕ್ ಟ್ರೀಗಳನ್ನ ತೆಗೆಯೋದಿರ್ಬೋದು, ಆ ಥರದ್ದು ಯಾವುದನ್ನು ಮಾಡ್ತಿಲ್ಲ ಅಂತ ಅನ್ಸುತ್ತೆ. ದಟ್ ಈಸ್ ಮೋರ್ ಇಟ್ಸ್ ಅ ಟೆಕ್ನಿಕಲ್ ಇಶ್ಯೂ. ದಟ್ ಈಸ್ ಅ ಫಂಕ್ಷನ್ ಆಫ್ ಅವರು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದನ್ನು ವೀಕ್ಷಣೆ ಮಾಡಬೇಕಾಗ್ತದೆ. ವಿ ವಿಲ್ ಈಗ ನಾವು ಚಾಲನೆ ಮಾಡ್ತೇವೆ. ನಮ್ಮ ಕಂಪ್ಲೀಟ್ ಸಮೀಕ್ಷೆ ಇನ್ನೊಂದು ಸಾರಿ ನಾವು ಮಾಡಲಿಕ್ಕೆ. ಸರ್, ಈ ಡೇಟನ್ನು ಎಕ್ಸ್ಟೆನ್ಷನ್ ಮಾಡೋಕ್ಕೆ ಏನಾಗಿದೆ ಸರ್ ಸರ್ವೆಗೆ? ಲೆಟ್ ಅಸ್ ಸಿ. ನಾವು ಈಗ ಸ್ವಲ್ಪ ಸ್ಪೀಡಪ್, ನಮ್ಮ ಫಸ್ಟ್ ಇಸ್ ಹೌ ಟು ಸ್ಪೀಡ್ ಅಪ್ ದ ಸರ್ವೆ. ವಿ ಹ್ಯಾವ್ ಟಾರ್ಗೆಟ್ ಆಫ್ ಇಟ್ ಡೂಯಿಂಗ್ ಅರೌಂಡ್ 2 lakhs per day. ಅದು ಹೇಗೆ 3 ದಿನ ಆಯಿತು. ಇನ್ನೂ 1 ಲಕ್ಷ ಆಗಿರೋದು, 1.25 ಲಕ್ಷ ಆಗಿದೆ. ಇನ್ನು 30 ಲಕ್ಷ ಬ್ಯಾಲೆನ್ಸ್ ಇದೆ. ಕರೆಕ್ಟ್. ವಿ ಹ್ಯಾವ್ ಟು ಸ್ಪೀಡ್ ಅಪ್. ಅದಕ್ಕೆ ನಾವು ಅದಕ್ಕೆ ಫೋಕಸ್ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಜನರು ಏನಾದರೂ ನಮ್ಮ ಸ್ಟಾಫ್ ಎಲ್ಲ ಸದಸ್ಯ ಅವರ ಸಹಕಾರ ಖಂಡಿತ ಬೇಕಾಗ್ತದೆ. ಎಲ್ಲರೂ ನಮಗೆ ಸಹಕರಿಸಬೇಕು. ನಾವು ಯಾರೆಲ್ಲ ಡ್ಯೂಟಿಗೆ ಡ್ರಾಫ್ಟ್ ಮಾಡಿದ್ದಾರೆ ಅವರು ಸಹ ನಮಗೆ ಸಹಕಾರ ಮಾಡಿ ಈ ಒಂದು 30 ಲಕ್ಷ ಏನು ಟಾರ್ಗೆಟ್ ಸರ್ಕಾರ ಕೊಟ್ಟಿದ್ದಾರೆ ಅದನ್ನು ಬೇಗ ಮುಗಿಸೋಕ್ಕೆ ಎಲ್ಲರೂ ಮುಂದುವರಿಸಿ ಕೆಲಸ ಮಾಡಬೇಕು ಸಹ ಎಲ್ಲರಿಗೆ ಕೇಳ್ಬೋದು. ಎರಡನೇದಾಗಿ ವಿಶೇಷವಾಗಿ ತಮ್ಮ ಮುಖಾಂತರ ಇದು ಸಹ ನಾನು ಕೇಳ್ಕೊಳ್ತೀನಿ. ಪ್ರತಿಯೊಂದು ನಮ್ಮ ಸರ್ವೆ ಟೀಮ್ಗಳು ಮನೆ ಮನೆಗೆ ಹೋಗ್ತಾ ಇದ್ದಾರೆ. ಎಲ್ಲರೂ ನಮ್ಮ ಈ ಸರ್ವೆಗೆ ನಮ್ಮ ID ಕಾರ್ಡ್ ಸಹ ಕೊಟ್ಟಿದ್ದೇವೆ, ನಮ್ಮ ಜನರಿಗೆ ಕೊಟ್ಟಿದ್ದೇವೆ. ಅವರು ಸಹ ನಮ್ಮ ಎಲ್ಲ ಜನರಿಗೆ ಸರ್ವೆಗೆ ಸಹಕಾರ ಪಬ್ಲಿಕ್ ಸಹ ಜನರು ಎಲ್ಲ ಮನೆಯಲ್ಲಿ ಸಮೀಕ್ಷೆ ಬರುವಾಗ ಅವರು ಸಹಕರಿಸಬೇಕು ಅಂತ ಹೇಳಿ ಸಹ ನಾವು ವಿನಂತಿ ಮಾಡ್ತೀವಿ. ಸರ್, ಇದೇ ಪ್ರಾಬ್ಲಮ್ ಆಗ್ತದೆ. ಸಾಕಷ್ಟು ಜನ ಏನು ಹೇಳ್ತಿದ್ದಾರೆ ಅಂದರೆ ನಾಳೆ ಬನ್ನಿ ಅಂತ ಹೇಳ್ತಿದ್ದಾರೆ. ಇನ್ನೂ ಸಾಕಷ್ಟು ಜನ ಇಲ್ಲ, ನಾನು ಯಾವುದನ್ನು ಕೂಡ ಕೊಡ್ಲಿಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ. ಹೌದು, ಈಗ ಎಷ್ಟು ಜನ ರಿಜೆಕ್ಟ್ ಮಾಡಿದ್ದಾರೆ ಸರ್ ಸರ್ವೆ? ಅದು ನನ್ನ ಡೀಟೇಲ್ಸ್ ಈಗ ಇಲ್ಲ.
ಸರ್, ಪ್ರಮುಖವಾಗಿ ಕೇಂದ್ರ ಸರ್ಕಾರ ಕಾಫ್ ಸಿರಪ್ ಮೇಲೆ ನಮ್ಮ ಇಲಾಖೆಗೆ ಏನೋ ಮಾಹಿತಿ ಬಂದಿದೆಯಾ? ಈ ಥರ ನಮ್ಮ ಇಷ್ಟುವರೆ ಬಂದಿಲ್ಲ, ಬಂದ ತಕ್ಷಣ ಇನ್ನೂ ಬಂದಿಲ್ಲ ಸರ್. ನನಗೆ ಬಂದಿಲ್ಲ. ಇಟ್ ಮಸ್ಟ್ ಬಿ ಡೈರೆಕ್ಟ್ಲಿ ಫ್ರಮ್ ಇನ್ಸ್ಪೆಕ್ಷನ್ ಹೇಳ್ಬಿಡಿ ರಾಜು ಸರ್, ಎಲ್ಲ ಸೇಫ್ಟಿ ಬಂದಿದೆ. ಆ್ಯಂಡ್ ಇದು ಕಮ್ಸ್ ಫ್ರಮ್ ದ ಫಾರ್ಮಸ್ಯೂಟಿಕಲ್ ಡಿಪಾರ್ಟ್ಮೆಂಟ್, ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.